ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್. ದುರಂತಕ್ಕೂ ಮುನ್ನ ದಟ್ಟ ಮಂಜಿನ ಹಿನ್ನೆಲೆ ರನ್ವೇ ಅಸ್ಪಷ್ಟವಾಗಿದೆ ಅನ್ನೋ ಮಾಹಿತಿಯನ್ನ ಎಟಿಎಸ್ಗೆ ರವಾನಿಸಿದ್ದಾರೆ ಪೈಲಟ್. ದುರಂತಕ್ಕೀಡಾದ ಜೆಟ್ನಲ್ಲಿದ್ದ 5 ಕೂಡ ಮೃತಪಟ್ಟಿದ್ದಾರೆ. 2 ಪೈಲಟ್ಗಳು ಸೇರಿದಂತೆ 5 ಸಾವನ್ನಪ್ಪಿರೋದು. ಪೈಲಟ್ಗಳಾದ ಸುಮಿತ್ ಕಪೂರ್, ಸಂಘವಿ ಪಾಠಕ್. ದುರಂತಕ್ಕೀಡಾದ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು 16 ವರ್ಷ ಹಳೆಯ ಜೆಟ್ ಇದು ಅನ್ನೋ ಮಾಹಿತಿ ಇದೆ. ಪ್ರತಿ ಬಾರಿ ಟೇಕ್ ಆಫ್ಗೆ ಮುನ್ನ ಪ್ರೈವೇಟ್ ಜೆಟ್ ಆಗಿರಬಹುದು ಅಥವಾ ಸಾರ್ವಜನಿಕರು ಓಡಾಡುವ ನಾರ್ಮಲ್ ವಿಮಾನಗಳಾಗಿರಬಹುದು, ಸಂಪೂರ್ಣವಾದ ತಪಾಸಣೆ ಅನ್ನೋದು ರೊಟೀನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಮುನ್ಸೂಚನೆಗಳಿರುತ್ತೆ. ಯಾವ ವೆದರ್ನಲ್ಲಿ ವಿಮಾನವನ್ನ ಹಾರಾಟ ಮಾಡಬಹುದು, ಯಾವ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟಕ್ಕೆ ತೊಂದರೆಗಳಾಗುತ್ತೆ, ಇದರ ಕಂಪ್ಲೀಟ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇರುತ್ತೆ. ಆದರೆ ಇಷ್ಟೆಲ್ಲ ಮಾಹಿತಿಗಳ ವಿನಿಮಯದ ನಡುವೆ ಕೂಡ ಈ ಅವಘಡ ಹೇಗೆ ಸಂಭವಿಸಿತು ಅನ್ನೋದು ಸದ್ಯಕ್ಕೆ ತನಿಖೆ ಮೂಲಕ ಬಹಿರಂಗ ಆಗಬೇಕಾಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ದಟ್ಟ ಮಂಜು ಆವರಿಸಿದ್ದ ಕಾರಣಕ್ಕೆ ರನ್ವೇ ಅಸ್ಪಷ್ಟವಾಗಿದೆ ಅಂತ ಹೇಳಿ ವಿಮಾನದ ಪೈಲಟ್ ಎಟಿಎಸ್ಗೆ ಮಾಹಿತಿಯನ್ನ ರವಾನಿಸಿದ್ರು. ಅದೇ ಕಡೆ ಮಾಹಿತಿ ಈ ವಿಮಾನದಿಂದ ಎಟಿಎಸ್ಗೆ ತಲುಪಿದ್ದು. ಅದಾದ ನಂತರದಲ್ಲಿ ವಿಮಾನ ದುರಂತಕ್ಕೀಡಾಗಿರೋ ಸುದ್ದಿ ಲಭ್ಯ ಆಗತ್ತೆ. ಪ್ರಾಥಮಿಕವಾಗಿ ಅಜಿತ್ ಪವಾರ್ ಸೇರಿದಂತೆ ಉಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿರುತ್ತೆ. ಅದರ ನಂತರದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಜನ, 2 ಪೈಲಟ್ಗಳು ಸೇರಿದಂತೆ ಒಟ್ಟು 5 ಜನ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್. ದುರಂತಕ್ಕೂ ಮುನ್ನ ದಟ್ಟ ಮಂಜಿನ ಹಿನ್ನೆಲೆ ರನ್ವೇ ಅಸ್ಪಷ್ಟವಾಗಿದೆ ಅನ್ನೋ ಮಾಹಿತಿಯನ್ನ ಎಟಿಎಸ್ಗೆ ರವಾನಿಸಿದ್ದಾರೆ ಪೈಲಟ್. ದುರಂತಕ್ಕೀಡಾದ ಜೆಟ್ನಲ್ಲಿದ್ದ 5 ಕೂಡ ಮೃತಪಟ್ಟಿದ್ದಾರೆ. 2 ಪೈಲಟ್ಗಳು ಸೇರಿದಂತೆ 5 ಸಾವನ್ನಪ್ಪಿರೋದು. ಪೈಲಟ್ಗಳಾದ ಸುಮಿತ್ ಕಪೂರ್, ಸಂಘವಿ ಪಾಠಕ್. ದುರಂತಕ್ಕೀಡಾದ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು 16 ವರ್ಷ ಹಳೆಯ ಜೆಟ್ ಇದು ಅನ್ನೋ ಮಾಹಿತಿ ಇದೆ. ಪ್ರತಿ ಬಾರಿ ಟೇಕ್ ಆಫ್ಗೆ ಮುನ್ನ ಪ್ರೈವೇಟ್ ಜೆಟ್ ಆಗಿರಬಹುದು ಅಥವಾ ಸಾರ್ವಜನಿಕರು ಓಡಾಡುವ ನಾರ್ಮಲ್ ವಿಮಾನಗಳಾಗಿರಬಹುದು, ಸಂಪೂರ್ಣವಾದ ತಪಾಸಣೆ ಅನ್ನೋದು ರೊಟೀನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಮುನ್ಸೂಚನೆಗಳಿರುತ್ತೆ. ಯಾವ ವೆದರ್ನಲ್ಲಿ ವಿಮಾನವನ್ನ ಹಾರಾಟ ಮಾಡಬಹುದು, ಯಾವ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟಕ್ಕೆ ತೊಂದರೆಗಳಾಗುತ್ತೆ, ಇದರ ಕಂಪ್ಲೀಟ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇರುತ್ತೆ. ಆದರೆ ಇಷ್ಟೆಲ್ಲ ಮಾಹಿತಿಗಳ ವಿನಿಮಯದ ನಡುವೆ ಕೂಡ ಈ ಅವಘಡ ಹೇಗೆ ಸಂಭವಿಸಿತು ಅನ್ನೋದು ಸದ್ಯಕ್ಕೆ ತನಿಖೆ ಮೂಲಕ ಬಹಿರಂಗ ಆಗಬೇಕಾಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ದಟ್ಟ ಮಂಜು ಆವರಿಸಿದ್ದ ಕಾರಣಕ್ಕೆ ರನ್ವೇ ಅಸ್ಪಷ್ಟವಾಗಿದೆ ಅಂತ ಹೇಳಿ ವಿಮಾನದ ಪೈಲಟ್ ಎಟಿಎಸ್ಗೆ ಮಾಹಿತಿಯನ್ನ ರವಾನಿಸಿದ್ರು. ಅದೇ ಕಡೆ ಮಾಹಿತಿ ಈ ವಿಮಾನದಿಂದ ಎಟಿಎಸ್ಗೆ ತಲುಪಿದ್ದು. ಅದಾದ ನಂತರದಲ್ಲಿ ವಿಮಾನ ದುರಂತಕ್ಕೀಡಾಗಿರೋ ಸುದ್ದಿ ಲಭ್ಯ ಆಗತ್ತೆ. ಪ್ರಾಥಮಿಕವಾಗಿ ಅಜಿತ್ ಪವಾರ್ ಸೇರಿದಂತೆ ಉಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿರುತ್ತೆ. ಅದರ ನಂತರದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಜನ, 2 ಪೈಲಟ್ಗಳು ಸೇರಿದಂತೆ ಒಟ್ಟು 5 ಜನ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್. ದುರಂತಕ್ಕೂ ಮುನ್ನ ದಟ್ಟ ಮಂಜಿನ ಹಿನ್ನೆಲೆ ರನ್ವೇ ಅಸ್ಪಷ್ಟವಾಗಿದೆ ಅನ್ನೋ ಮಾಹಿತಿಯನ್ನ ಎಟಿಎಸ್ಗೆ ರವಾನಿಸಿದ್ದಾರೆ ಪೈಲಟ್.
ದುರಂತಕ್ಕೀಡಾದ ಜೆಟ್ನಲ್ಲಿದ್ದ 5 ಕೂಡ ಮೃತಪಟ್ಟಿದ್ದಾರೆ. 2 ಪೈಲಟ್ಗಳು ಸೇರಿದಂತೆ 5 ಸಾವನ್ನಪ್ಪಿರುವುದು. ಪೈಲಟ್ಗಳಾದ ಸುಮಿತ್ ಕಪೂರ್, ಸಂಘವಿ ಪಾಠಕ್. ದುರಂತಕ್ಕೀಡಾದ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು. 16 ವರ್ಷ ಹಳೆಯ ಜೆಟ್ ಇದು ಅನ್ನೋ ಮಾಹಿತಿ ಇದೆ. ಪ್ರತಿ ಬಾರಿ ಟೇಕ್ ಆಫ್ಗೆ ಮುನ್ನ ಪ್ರೈವೇಟ್ ಜೆಟ್ ಆಗಿರಬಹುದು ಅಥವಾ ಸಾರ್ವಜನಿಕರು ಓಡಾಡುವ ನಾರ್ಮಲ್ ವಿಮಾನಗಳಾಗಿರಬಹುದು, ಸಂಪೂರ್ಣವಾದ ತಪಾಸಣೆ ಅನ್ನೋದು ರೊಟೀನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಮುನ್ಸೂಚನೆಗಳಿರುತ್ತೆ. ಯಾವ ವೆದರ್ನಲ್ಲಿ ವಿಮಾನವನ್ನ ಹಾರಾಟ ಮಾಡಬಹುದು, ಯಾವ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟಕ್ಕೆ ತೊಂದರೆಗಳಾಗುತ್ತೆ, ಇದರ ಕಂಪ್ಲೀಟ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇರುತ್ತೆ. ಆದರೆ ಇಷ್ಟೆಲ್ಲ ಮಾಹಿತಿಗಳ ವಿನಿಮಯದ ನಡುವೆ ಕೂಡ ಈ ಅವಘಡ ಹೇಗೆ ಸಂಭವಿಸಿತು ಅನ್ನೋದು ಸದ್ಯಕ್ಕೆ ತನಿಖೆ ಮೂಲಕ ಬಹಿರಂಗ ಆಗಬೇಕಾಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ದಟ್ಟ ಮಂಜು ಆವರಿಸಿದ್ದ ಕಾರಣಕ್ಕೆ ರನ್ವೇ ಅಸ್ಪಷ್ಟವಾಗಿದೆ ಅಂತ ಹೇಳಿ ವಿಮಾನದ ಪೈಲಟ್ ಎಟಿಎಸ್ಗೆ ಮಾಹಿತಿಯನ್ನ ರವಾನಿಸಿದ್ರು. ಅದೇ ಕಡೆ ಮಾಹಿತಿ ಈ ವಿಮಾನದಿಂದ ಎಟಿಎಸ್ಗೆ ತಲುಪಿದ್ದು. ಅದಾದ ನಂತರದಲ್ಲಿ ವಿಮಾನ ದುರಂತಕ್ಕೀಡಾಗಿರೋ ಸುದ್ದಿ ಲಭ್ಯ ಆಗತ್ತೆ. ಪ್ರಾಥಮಿಕವಾಗಿ ಅಜಿತ್ ಪವಾರ್ ಸೇರಿದಂತೆ ಉಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿರುತ್ತೆ. ಅದರ ನಂತರದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಜನ, 2 ಪೈಲಟ್ಗಳು ಸೇರಿದಂತೆ ಒಟ್ಟು 5 ಜನ. ಅಜಿತ್ ಪವಾರ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್. ದುರಂತಕ್ಕೂ ಮುನ್ನ ದಟ್ಟ ಮಂಜಿನ ಹಿನ್ನೆಲೆ ರನ್ವೇ ಅಸ್ಪಷ್ಟವಾಗಿದೆ ಅನ್ನೋ ಮಾಹಿತಿಯನ್ನ ಎಟಿಎಸ್ಗೆ ರವಾನಿಸಿದ್ದಾರೆ ಪೈಲಟ್. ದುರಂತಕ್ಕೀಡಾದ ಜೆಟ್ನಲ್ಲಿದ್ದ 5 ಕೂಡ ಮೃತಪಟ್ಟಿದ್ದಾರೆ. 2 ಪೈಲಟ್ಗಳು ಸೇರಿದಂತೆ 5 ಸಾವನ್ನಪ್ಪಿರುವುದು. ಪೈಲಟ್ಗಳಾದ ಸುಮಿತ್ ಕಪೂರ್, ಸಂಘವಿ ಪಾಠಕ್. ದುರಂತಕ್ಕೀಡಾದ ಜೆಟ್ ವಿಎಸ್ಆರ್ ಸಂಸ್ಥೆಗೆ ಸೇರಿದ್ದು. 16 ವರ್ಷ ಹಳೆಯ ಜೆಟ್ ಇದು ಅನ್ನೋ ಮಾಹಿತಿ ಇದೆ. ಪ್ರತಿ ಬಾರಿ ಟೇಕ್ ಆಫ್ಗೆ ಮುನ್ನ ಪ್ರೈವೇಟ್ ಜೆಟ್ ಆಗಿರಬಹುದು ಅಥವಾ ಸಾರ್ವಜನಿಕರು ಓಡಾಡುವ ನಾರ್ಮಲ್ ವಿಮಾನಗಳಾಗಿರಬಹುದು, ಸಂಪೂರ್ಣವಾದ ತಪಾಸಣೆ ಅನ್ನೋದು ರೊಟೀನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಮುನ್ಸೂಚನೆಗಳಿರುತ್ತೆ. ಯಾವ ವೆದರ್ನಲ್ಲಿ ವಿಮಾನವನ್ನ ಹಾರಾಟ ಮಾಡಬಹುದು, ಯಾವ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟಕ್ಕೆ ತೊಂದರೆಗಳಾಗುತ್ತೆ, ಇದರ ಕಂಪ್ಲೀಟ್ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇರುತ್ತೆ. ಆದರೆ ಇಷ್ಟೆಲ್ಲ ಮಾಹಿತಿಗಳ ವಿನಿಮಯದ ನಡುವೆ ಕೂಡ ಈ ಅವಘಡ ಹೇಗೆ ಸಂಭವಿಸಿತು ಅನ್ನೋದು ಸದ್ಯಕ್ಕೆ ತನಿಖೆ ಮೂಲಕ ಬಹಿರಂಗ ಆಗಬೇಕಾಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ದಟ್ಟ ಮಂಜು ಆವರಿಸಿದ್ದ ಕಾರಣಕ್ಕೆ ರನ್ವೇ ಅಸ್ಪಷ್ಟವಾಗಿದೆ ಅಂತ ಹೇಳಿ ವಿಮಾನದ ಪೈಲಟ್ ಎಟಿಎಸ್ಗೆ ಮಾಹಿತಿಯನ್ನ ರವಾನಿಸಿದ್ರು. ಅದೇ ಕಡೆ ಮಾಹಿತಿ ಈ ವಿಮಾನದಿಂದ ಎಟಿಎಸ್ಗೆ ತಲುಪಿದ್ದು. ಅದಾದ ನಂತರದಲ್ಲಿ ವಿಮಾನ ದುರಂತಕ್ಕೀಡಾಗಿರೋ ಸುದ್ದಿ ಲಭ್ಯ ಆಗತ್ತೆ. ಪ್ರಾಥಮಿಕವಾಗಿ ಅಜಿತ್ ಪವಾರ್ ಸೇರಿದಂತೆ ಉಳಿದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಂದಿರುತ್ತೆ. ಅದರ ನಂತರದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಜನ, 2 ಪೈಲಟ್ಗಳು ಸೇರಿದಂತೆ ಒಟ್ಟು 5 ಜನ